ಎಬಿಸಿಡಿ ಚತುರ್ಭುಜದ ಬಾಹುಗಳು ವೃತ್ತಕ್ಕೆ ಸ್ಪರ್ಶಕವಾಗಿವೆ. ಎಬಿ ಈಕ್ವಲ್ ಟು 8 ಸೆಂಟಿಮೀಟರ್ಸ್ ಮತ್ತು ಸಿಡಿ ಈಕ್ವಲ್ ಟು 5 ಸೆಂಟಿಮೀಟರ್ಸ್ ಆದರೆ ಎಡಿ ಪ್ಲಸ್ ಬಿಸಿಯ ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರ: ಎಬಿ, ಬಿಸಿ, ಸಿಡಿ ಮತ್ತು ಡಿಎ ಬಾಹುಗಳು ವೃತ್ತಕ್ಕೆ ಕ್ರಮವಾಗಿ ಪಿ, ಕ್ಯೂ, ಆರ್ ಮತ್ತು ಎಸ್ ಗಳಲ್ಲಿ ಸ್ಪರ್ಶಕಗಳಾಗಿರಲಿ. ಸ್ಪರ್ಶಕ ಎಪಿ ಈಕ್ವಲ್ ಟು ಸ್ಪರ್ಶಕ ಎಎಸ್. ಸ್ಪರ್ಶಕ ಬಿಪಿ ಈಕ್ವಲ್ ಟು ಸ್ಪರ್ಶಕ ಬಿಕ್ಯೂ. ಸ್ಪರ್ಶಕ ಸಿಆರ್ ಈಕ್ವಲ್ ಟು ಸ್ಪರ್ಶಕ ಸಿಕ್ಯೂ. ಸ್ಪರ್ಶಕ ಡಿಆರ್ ಈಕ್ವಲ್ ಟು ಸ್ಪರ್ಶಕ ಡಿಎಸ್. ಕೂಡಿಸಿ ಎಪಿ ಪ್ಲಸ್ ಪಿಬಿ ಪ್ಲಸ್ ಸಿಆರ್ ಪ್ಲಸ್ ಡಿಆರ್ ಈಕ್ವಲ್ ಟು ಎಎಸ್ ಪ್ಲಸ್ ಡಿಎಸ್ ಪ್ಲಸ್ ಬಿಕ್ಯೂ ಪ್ಲಸ್ ಸಿಕ್ಯೂ. ಎಬಿ ಪ್ಲಸ್ ಸಿಡಿ ಈಕ್ವಲ್ ಟು ಎಡಿ ಪ್ಲಸ್ ಬಿಸಿ. 8 ಪ್ಲಸ್ 5 ಈಕ್ವಲ್ ಟು ಎಡಿ ಪ್ಲಸ್ ಬಿಸಿ. ಆದ್ದರಿಂದ ಎಡಿ ಪ್ಲಸ್ ಬಿಸಿ ಈಕ್ವಲ್ ಟು 13 ಸೆಂಟಿಮೀಟರ್ ಸಿಗುತ್ತದೆ. ಇಲ್ಲಿ ಎಬಿಸಿಡಿ ಚತುರ್ಭುಜದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಎಬಿ, ಬಿಸಿ, ಸಿಡಿ ಮತ್ತು ಡಿಎ ಬಾಹುಗಳು ವೃತ್ತಕ್ಕೆ ಕ್ರಮವಾಗಿ ಪಿ, ಕ್ಯೂ, ಆರ್ ಮತ್ತು ಎಸ್ ಗಳಲ್ಲಿ ಸ್ಪರ್ಶಕಗಳಾಗಿರಲಿ. ಸ್ಪರ್ಶಕ ಎಪಿ ಈಕ್ವಲ್ ಟು ಸ್ಪರ್ಶಕ ಎಎಸ್ ಈಕ್ವಲ್ ಟು 3.9 ಮಾನಗಳು. ಸ್ಪರ್ಶಕ ಬಿಪಿ ಈಕ್ವಲ್ ಟು ಸ್ಪರ್ಶಕ ಬಿಕ್ಯೂ ಈಕ್ವಲ್ ಟು 11.9 ಮೈನಸ್ 3.9 ಈಕ್ವಲ್ ಟು 8 ಮಾನಗಳು. ಸ್ಪರ್ಶಕ ಸಿಆರ್ ಈಕ್ವಲ್ ಟು ಸ್ಪರ್ಶಕ ಸಿಕ್ಯೂ ಈಕ್ವಲ್ ಟು 3.9 ಮಾನಗಳು. ಸ್ಪರ್ಶಕ ಡಿಆರ್ ಈಕ್ವಲ್ ಟು ಸ್ಪರ್ಶಕ ಡಿಎಸ್ ಈಕ್ವಲ್ ಟು 8 ಮಾನಗಳು. ಈಗ ಎಬಿಸಿಡಿ ಚತುರ್ಭುಜದ ಸುತ್ತಳತೆ ಈಕ್ವಲ್ ಟು 8 ಪ್ಲಸ್ 8 ಪ್ಲಸ್ 3.9 ಪ್ಲಸ್ 3.9 ಪ್ಲಸ್ 8 ಪ್ಲಸ್ 8 ಪ್ಲಸ್ 3.9 ಪ್ಲಸ್ 3.9 ಈಕ್ವಲ್ ಟು 47.6 ಮಾನಗಳು. ಓ ಕೇಂದ್ರವಿರುವ ವೃತ್ತದಲ್ಲಿ ಟಿಪಿ ಮತ್ತು ಟಿಕ್ಯೂಗಳು ಸ್ಪರ್ಶಕಗಳು. ಆಂಗಲ್ ಪಿಟಿಕ್ಯೂ ಈಕ್ವಲ್ ಟು 2 ಆಂಗಲ್ ಒಪಿಕ್ಯೂ ಎಂದು ಸಾಧಿಸಿ. ಪರಿಹಾರ: ಟ್ರಯಾಂಗಲ್ ಒಪಿಕ್ಯೂ ನಲ್ಲಿ ಒಪಿ ಈಕ್ವಲ್ ಟು ಒಕ್ಯೂ. ಆದ್ದರಿಂದ ಆಂಗಲ್ ಒಕ್ಯೂಪಿ ಈಕ್ವಲ್ ಟು ಆಂಗಲ್ ಒಪಿಕ್ಯೂ. ಆಂಗಲ್ ಪಿಒಕ್ಯೂ ಪ್ಲಸ್ ಆಂಗಲ್ ಒಪಿಕ್ಯೂ ಪ್ಲಸ್ ಆಂಗಲ್ ಒಕ್ಯೂಪಿ ಈಕ್ವಲ್ ಟು 180 ಡಿಗ್ರಿ. ಆಂಗಲ್ ಪಿಒಕ್ಯೂ ಪ್ಲಸ್ ಆಂಗಲ್ ಒಪಿಕ್ಯೂ ಪ್ಲಸ್ ಆಂಗಲ್ ಒಪಿಕ್ಯೂ is equal to 180 degree. Angle POQ plus 2 into angle OPQ equal to 180 degree. Angle POQ equal to 180 degree minus 2 into angle OPQ. ಇದು ಸಮೀಕರಣ 1. ಒಪಿಟಿಕ್ಯೂ ಚತುರ್ಭುಜದಲ್ಲಿ ಆಂಗಲ್ ಒಪಿಟಿ ಪ್ಲಸ್ ಆಂಗಲ್ ಒಕ್ಯೂಟಿ ಈಕ್ವಲ್ ಟು 180 ಡಿಗ್ರಿ. Therefore, angle PTQ
plus angle POQ equal to 180 degree. Angle POQ equal to 180 degree minus angle PTQ. Angle POQ equal to 180 degree minus angle PTQ ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿ. ಈಗ 180 degree minus angle PTQ equal to 180 degree minus 2 into angle OPQ. Angle PTQ equal to 2 into angle OPQ. ಚಿತ್ರದಲ್ಲಿ TP ಮತ್ತು TQಗಳು ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಆಂಗಲ್ POQ equal to 110 ಡಿಗ್ರಿ ಆದರೆ ಆಂಗಲ್ PTQ ನ ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರ: ಆಂಗಲ್ OPT equal to ಆಂಗಲ್ OQT equal to 90 ಡಿಗ್ರಿ. TP ಮತ್ತು TQ ಸ್ಪರ್ಶಕಗಳು. POQT ಚತುರ್ಭುಜದಲ್ಲಿ ಆಂಗಲ್ OPT ಪ್ಲಸ್ ಆಂಗಲ್ OQT equal to 180 ಡಿಗ್ರಿ. ಆಂಗಲ್ OPT ಪ್ಲಸ್ ಆಂಗಲ್ PTQ ಪ್ಲಸ್ ಆಂಗಲ್ OQT ಪ್ಲಸ್ ಆಂಗಲ್ POQ equal to 360 ಡಿಗ್ರಿ. ಚತುರ್ಭುಜದಲ್ಲಿ 4 ಒಳಕೋನಗಳ ಮೊತ್ತ. 90 ಡಿಗ್ರಿ ಪ್ಲಸ್ ಆಂಗಲ್ PTQ ಪ್ಲಸ್ 90 ಡಿಗ್ರಿ ಪ್ಲಸ್ 110 ಡಿಗ್ರಿ equal to 360 ಡಿಗ್ರಿ. ಆಂಗಲ್ PTQ equal to 360 ಡಿಗ್ರಿ ಮೈನಸ್ 110 ಡಿಗ್ರಿ ಮೈನಸ್ 180 ಡಿಗ್ರಿ. ಆಂಗಲ್ PTQ equal to 70 ಡಿಗ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಚರಾಕ್ಷರಗಳ ಬೆಲೆಯನ್ನು ಕಂಡುಹಿಡಿಯಿರಿ. x equal to 75 ಡಿಗ್ರಿ. POU ಆಂಗಲ್ QOR ಅನ್ನು ಅರ್ಧಿಸುತ್ತದೆ. ಟ್ರಯಾಂಗಲ್ OPQ ನಲ್ಲಿ A plus 75 ಡಿಗ್ರಿ ಪ್ಲಸ್ 90 ಡಿಗ್ರಿ equal to 180 ಡಿಗ್ರಿ. ತ್ರಿಭುಜದಲ್ಲಿ 3 ಕೋನಗಳ ಮೊತ್ತ 180 ಡಿಗ್ರಿ. A plus 165 ಡಿಗ್ರಿ equal to 180 ಡಿಗ್ರಿ. A equal to 180 ಡಿಗ್ರಿ minus 165 ಡಿಗ್ರಿ. A equal to 15 ಡಿಗ್ರಿ. B equal to A. POU ಆಂಗಲ್ RPQ ಅನ್ನು ಅರ್ಧಿಸುತ್ತದೆ. B equal to 15 ಡಿಗ್ರಿ. A equal to 15 ಡಿಗ್ರಿ. ಚಿತ್ರದಲ್ಲಿ ಆಂಗಲ್ QPR equal to 50 ಡಿಗ್ರಿ ಆದರೆ ಆಂಗಲ್ QSR ನ ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರ: ಚಿತ್ರದಲ್ಲಿ O ವೃತ್ತಕೇಂದ್ರ. PQ ಮತ್ತು PR ಗಳು ಸ್ಪರ್ಶಕಗಳು. ಆಂಗಲ್ QPR ಪ್ಲಸ್ ಆಂಗಲ್ QOR equal to 180 ಡಿಗ್ರಿ. 50 ಡಿಗ್ರಿ ಪ್ಲಸ್ ಆಂಗಲ್ QOR equal to 180 ಡಿಗ್ರಿ. ಆಂಗಲ್ QOR equal to 180 ಡಿಗ್ರಿ minus 50 ಡಿಗ್ರಿ equal to 130 ಡಿಗ್ರಿ. ವೃತ್ತದ ಕೇಂದ್ರದಲ್ಲಿ ಕೋನವು ಪರಿಧಿ ಮೇಲಿನ ಕೋನದ 2ರಷ್ಟಿರುತ್ತದೆ ಎಂಬುದನ್ನು ನಮಗೆ ತಿಳಿದಿದೆ. ಆಂಗಲ್ QSR equal to 1/2 into ಆಂಗಲ್ QOR equal to 1/2 into 130 ಡಿಗ್ರಿ.
angle QSR equal to 65 degree. ಚಿತ್ರದಲ್ಲಿ PN, PM ಮತ್ತು ABಗಳು ವೃತ್ತಕ್ಕೆ ಸ್ಪರ್ಶಕಗಳಾಗಿವೆ. PM equal to 11 cm ಆದರೆ ಟ್ರಯಾಂಗಲ್ PABಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಟ್ರಯಾಂಗಲ್ PABಯ ಸುತ್ತಳತೆ PA ಪ್ಲಸ್ AB ಪ್ಲಸ್ PB. ಟ್ರಯಾಂಗಲ್ PABಯ ಬಾಹುಗಳ ಮೊತ್ತ ಈಕ್ವಲ್ ಟು PA ಪ್ಲಸ್ AQ ಪ್ಲಸ್ BQ ಪ್ಲಸ್ PB. AB equal to AQ plus QB. Equal to PA plus AN plus BM plus PB. AQ equal to AN, BQ equal to BM. ಇವು ಒಂದೇ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮವಾಗಿರುತ್ತದೆ. PN plus PM equal to 11 plus 11 equal to 22 cm. ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸಮವಾಗಿರುತ್ತವೆ. ಚಿತ್ರದಲ್ಲಿ ಬಾಹ್ಯ ಬಿಂದು P ನಿಂದ O ಕೇಂದ್ರವುಳ್ಳ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು PA ಮತ್ತು PB ಆಗಿವೆ. CD ವೃತ್ತಕ್ಕೆ E ನಲ್ಲಿ ಸ್ಪರ್ಶಕವಾಗಿದೆ ಮತ್ತು AP equal to 15 cm. ಆದರೆ ಟ್ರಯಾಂಗಲ್ PCDಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಪರಿಹಾರ: ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮವಾಗಿರುತ್ತವೆ. CA equal to CE, DB equal to DE ಮತ್ತು PA equal to PB. ಟ್ರಯಾಂಗಲ್ PCDಯ ಸುತ್ತಳತೆ ಈಕ್ವಲ್ ಟು PC ಪ್ಲಸ್ CD ಪ್ಲಸ್ DP ಈಕ್ವಲ್ ಟು PC ಪ್ಲಸ್ CE ಪ್ಲಸ್ ED ಪ್ಲಸ್ DP ಈಕ್ವಲ್ ಟು PC ಪ್ಲಸ್ CA ಪ್ಲಸ್ DB ಪ್ಲಸ್ DP equal to AP plus BP equal to 2AP. BP equal to AP ಆದ್ದರಿಂದ ನಮಗೆ 2AP ಸಿಗುತ್ತದೆ. ಟ್ರಯಾಂಗಲ್ PCDಯ ಸುತ್ತಳತೆ equal to 2 into 15 equal to 30 cm. ಒಂದು ಚತುರ್ಭುಜದ 4 ಬಾಹುಗಳು ವೃತ್ತಕ್ಕೆ ಸ್ಪರ್ಶಕವಾದರೆ ಚತುರ್ಭುಜದ ಅಭಿಮುಖ ಬಾಹುಗಳು ಪೂರಕ ಕೋನಗಳನ್ನು ಉಂಟುಮಾಡುತ್ತವೆ ಎಂಬುದನ್ನು ಸಾಧಿಸಿ. ಪರಿಹಾರ: ABCD ಒಂದು ಚತುರ್ಭುಜ. AB, BC, CD ಮತ್ತು CA ವೃತ್ತದ ಸ್ಪರ್ಶಕಗಳು. ಆಂಗಲ್ AOB ಪ್ಲಸ್ ಆಂಗಲ್ COD ಈಕ್ವಲ್ ಟು 180 ಡಿಗ್ರಿ ಮತ್ತು ಆಂಗಲ್ AOD ಪ್ಲಸ್ ಆಂಗಲ್ BOC ಈಕ್ವಲ್ ಟು 180 ಡಿಗ್ರಿ ಎಂದು ಸಾಧಿಸಬೇಕು. ಆಂಗಲ್ APO ಈಕ್ವಲ್ ಟು 90 ಡಿಗ್ರಿ. ಇದು ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವಿನ ಕೋನ. ಆಂಗಲ್ PAO ಈಕ್ವಲ್ ಟು 1/2 ಆಂಗಲ್ A. ಆದ್ದರಿಂದ ಆಂಗಲ್ POA ಈಕ್ವಲ್ ಟು 180 ಡಿಗ್ರಿ ಮೈನಸ್ 90 ಡಿಗ್ರಿ ಮೈನಸ್ 1/2 ಇಂಟು ಆಂಗಲ್ A. 90 ಡಿಗ್ರಿ ಮೈನಸ್ 1/2 ಇಂಟು A. ಇದು ಸಮೀಕರಣ 1. ಅದೇ ರೀತಿ ಆಂಗಲ್ POB ಈಕ್ವಲ್ ಟು 90 ಡಿಗ್ರಿ ಮೈನಸ್ 1/2 ಆಂಗಲ್ B. ಸಮೀಕರಣ 2. ಆಂಗಲ್ ROC ಈಕ್ವಲ್ ಟು 90 ಡಿಗ್ರಿ ಮೈನಸ್ 1/2 ಆಂಗಲ್ C. ಇದು ಸಮೀಕರಣ 3. ಮತ್ತು ಆಂಗಲ್ ROD ಈಕ್ವಲ್ ಟು 90 ಡಿಗ್ರಿ ಮೈನಸ್ 1/2 ಆಂಗಲ್ D.
ಸಮೀಕರಣ 4. ಸಮೀಕರಣ 1, 2, 3 ಮತ್ತು 4 ಕೂಡಿರಿ. ಆಗ ಆಂಗಲ್ POA ಪ್ಲಸ್ ಆಂಗಲ್ POB ಪ್ಲಸ್ ಆಂಗಲ್ ROC ಪ್ಲಸ್ ಆಂಗಲ್ ROD ಈಕ್ವಲ್ ಟು 90 ಡಿಗ್ರಿ ಮೈನಸ್ 1/2 ಆಂಗಲ್ A ಪ್ಲಸ್ 90 ಡಿಗ್ರಿ ಮೈನಸ್ 1/2 ಆಂಗಲ್ B ಪ್ಲಸ್ 90 ಡಿಗ್ರಿ ಮೈನಸ್ 1/2 ಆಂಗಲ್ C ಪ್ಲಸ್ 90 ಡಿಗ್ರಿ ಮೈನಸ್ 1/2 ಆಂಗಲ್ D. ಆಂಗಲ್ AOB ಪ್ಲಸ್ ಆಂಗಲ್ COD ಈಕ್ವಲ್ ಟು 360 ಡಿಗ್ರಿ ಮೈನಸ್ 1/2 ಇಂಟು ಆಂಗಲ್ A ಪ್ಲಸ್ ಆಂಗಲ್ B ಪ್ಲಸ್ ಆಂಗಲ್ C ಪ್ಲಸ್ ಆಂಗಲ್ D ಈಕ್ವಲ್ ಟು 360 ಡಿಗ್ರಿ ಮೈನಸ್ 1/2 ಇಂಟು 360 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ. ಅದೇ ರೀತಿ ಆಂಗಲ್ AOD ಪ್ಲಸ್ ಆಂಗಲ್ BOC ಈಕ್ವಲ್ ಟು 180 ಡಿಗ್ರಿ ಎಂದು ಸಾಧಿಸಬಹುದು. 5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ 8 ಸೆಂಟಿಮೀಟರ್ ಉದ್ದವಿರುವ ಜ್ಯಾ PQ ಆಗಿದೆ. P ಮತ್ತು Q ನಲ್ಲಿನ ಸ್ಪರ್ಶಕಗಳು T ಬಿಂದುವಿನಲ್ಲಿ ಛೇದಿಸುತ್ತವೆ. TP ಸ್ಪರ್ಶಕದ ಉದ್ದವನ್ನು ಕಂಡುಹಿಡಿಯಿರಿ. ಪರಿಹಾರ: OT ಯನ್ನು ಸೇರಿಸಿ. ಇದು PQ ಅನ್ನು R ಬಿಂದುವಿನಲ್ಲಿ ಛೇದಿಸಲಿ. ಟ್ರಯಾಂಗಲ್ TPQ ಸಮದ್ವಿಬಾಹು ತ್ರಿಭುಜ ಮತ್ತು OTಯು ಆಂಗಲ್ PTQ ನ ಕೋನಾರ್ಧಕ. ಆದ್ದರಿಂದ OT ಪರ್ಪೆಂಡಿಕ್ಯುಲರ್ ಟು PQ ಮತ್ತು OT PQ ಅನ್ನು ಅರ್ಧಿಸುತ್ತದೆ. PR ಈಕ್ವಲ್ ಟು RQ ಈಕ್ವಲ್ ಟು 4 ಸೆಂಟಿಮೀಟರ್. ಟ್ರಯಾಂಗಲ್ RPO ನಲ್ಲಿ OR ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ OP ಸ್ಕ್ವೇರ್ ಮೈನಸ್ PR ಸ್ಕ್ವೇರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಈಕ್ವಲ್ ಟು 3 ಸೆಂಟಿಮೀಟರ್. ಪೈಥಾಗೋರಸ್ ಪ್ರಮೇಯದಿಂದ TP ಯನ್ನು ಕಂಡುಹಿಡಿಯಬಹುದು. TP ಈಕ್ವಲ್ ಟು X ಮತ್ತು TR ಈಕ್ವಲ್ ಟು Y ಆಗಿರಲಿ. ಆಗ X ಸ್ಕ್ವೇರ್ ಇಸ್ ಈಕ್ವಲ್ ಟು Y ಸ್ಕ್ವೇರ್ ಪ್ಲಸ್ 16. ಟ್ರಯಾಂಗಲ್ PRT ಲಂಬಕೋನ ತೆಗೆದುಕೊಳ್ಳಿ. ಇದು ಸಮೀಕರಣ 1. X ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಈಕ್ವಲ್ ಟು Y ಪ್ಲಸ್ 3 ಹೋಲ್ ಸ್ಕ್ವೇರ್. ಟ್ರಯಾಂಗಲ್ OPT ಲಂಬಕೋನ ತೆಗೆದುಕೊಳ್ಳಿ. ಇದು ಸಮೀಕರಣ 2. 1 ರಿಂದ 2 ಕಳೆಯಿರಿ. ಆಗ 25 ಈಕ್ವಲ್ ಟು 6Y ಮೈನಸ್ 7 ಅಥವಾ Y ಈಕ್ವಲ್ ಟು 32/6 ಈಕ್ವಲ್ ಟು 16/3. X ಸ್ಕ್ವೇರ್ ಈಕ್ವಲ್ ಟು 16/3 ಹೋಲ್ ಸ್ಕ್ವೇರ್ ಪ್ಲಸ್ 16. ಇದು ನಮಗೆ ಸಮೀಕರಣ 1 ರಿಂದ ದೊರೆಯುತ್ತದೆ. X ಈಕ್ವಲ್ ಟು 16/9 ಇಂಟು 16 ಪ್ಲಸ್ 9 ಈಕ್ವಲ್ ಟು 16/9 ಇಂಟು 25 ಈಕ್ವಲ್ ಟು 20/3. ಆದ್ದರಿಂದ ಉದ್ದ TP ಈಕ್ವಲ್ ಟು 20/3 ದೊರೆಯುತ್ತದೆ. AB ವೃತ್ತ C2ಗೆ P ಬಿಂದುವಿನಲ್ಲಿ ಸ್ಪರ್ಶಕವಾಗಿದೆ. OP ಅದರ ತ್ರಿಜ್ಯವಾಗಿದೆ. ಏಕಕೇಂದ್ರೀಯ ವೃತ್ತಗಳಲ್ಲಿ ದೊಡ್ಡ ವೃತ್ತದ ಜ್ಯಾವು ಚಿಕ್ಕ ವೃತ್ತವನ್ನು ಸ್ಪರ್ಶಿಸುತ್ತದೆ ಮತ್ತು ಸ್ಪರ್ಶ ಬಿಂದುವಿನಲ್ಲಿ ಅರ್ಧಿಸುತ್ತದೆ ಎಂದು ಸಾಧಿಸಿ. ಪರಿಹಾರ: ದತ್ತ C1 ಮತ್ತು C2 ಏಕಕೇಂದ್ರೀಯ ವೃತ್ತಗಳ ಕೇಂದ್ರ O.
ದೊಡ್ಡ ವೃತ್ತ C1 ನ ಜ್ಯಾ AB ಚಿಕ್ಕ ವೃತ್ತ C2 ಅನ್ನು P ಬಿಂದುವಿನಲ್ಲಿ ಸ್ಪರ್ಶಿಸುತ್ತದೆ. ಸಾಧನೀಯ AP = BP. ರಚನೆ OP ಸೇರಿಸಿ. ಸಾಧನೆ OP perpendicular to AB. ಯಾವುದೇ ವೃತ್ತದಲ್ಲಿ ತ್ರಿಜ್ಯ ಮತ್ತು ಸ್ಪರ್ಶಕಗಳು ಸ್ಪರ್ಶ ಬಿಂದುವಿನಲ್ಲಿ ಪರಸ್ಪರ ಲಂಬವಾಗಿರುತ್ತದೆ. ABಯು C1 ವೃತ್ತದ ಜ್ಯಾ ಆಗಿದೆ ಮತ್ತು OP perpendicular to AB. ಆದ್ದರಿಂದ OPಯು ಜ್ಯಾ ABಯನ್ನು ಅರ್ಧಿಸುತ್ತದೆ. ಕಾರಣ ಕೇಂದ್ರದಿಂದ ಎಳೆದ ಲಂಬವು ಜ್ಯಾವನ್ನು ಅರ್ಧಿಸುತ್ತದೆ. ಆದ್ದರಿಂದ AP = BP. ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ತ್ರಿಜ್ಯವಿರುವ ಎರಡು ಏಕಕೇಂದ್ರೀಯ ವೃತ್ತಗಳನ್ನು ಎಳೆಯಲಾಗಿದೆ. ಒಳವೃತ್ತವನ್ನು ಸ್ಪರ್ಶಿಸುವ ಹೊರವೃತ್ತದ ಜ್ಯಾನ ಉದ್ದವನ್ನು ಕಂಡುಹಿಡಿಯಿರಿ. ಪರಿಹಾರ: ಕೇಂದ್ರವುಳ್ಳ C1 ಮತ್ತು C2ಗಳು ಏಕಕೇಂದ್ರೀಯ ವೃತ್ತಗಳಾಗಿರಲಿ. OP perpendicular ABಯನ್ನು ಎಳೆಯಿರಿ. AP = BP. ಟ್ರಯಾಂಗಲ್ OAP ನಲ್ಲಿ OA² = OP² + AP². 13² = 5² + AP². AP = 12 centimeter. AB = 2AP = 2 × 12 = 24 centimeter.